ಸರ್ ಜಾಬ್ ಮಾಡ್ತಾ ಓದ್ಬಹುದಾ? ಜಾಬ್ಗೆ ಓದ್ತಾ ಇದ್ರೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ನೀವೇನ್ ಅನ್ಕೊಂಡ್ರಿ ಲೈಬ್ರರಿ ಓದೋರೆಲ್ಲ ಕ್ವಾಲಿಟಿ ಓದ್ತಾರೆ, ಎಷ್ಟೋ ಜನಕ್ಕೆ ಒಳಗೆ ಆಟ ನಡೀತಾ ಇರುತ್ತೆ, ಫೋಕಸ್ ಮಾಡಕ್ಕಾಗಲ್ಲ. ನೀವು ಜಾಬ್ ಮಾಡ್ಕೊಂಡೆ ಓದೋದು ಬೆಸ್ಟ್ ಅನ್ಸುತ್ತೆ ನಾನು. ಅಟ್ಲೀಸ್ಟ್ ನಿಮ್ ಮನೆಯಿಂದ ಅಂದ್ರೆ ನಿಮ್ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಇರ್ತೀರಿ, ನಿಮ್ ಖರ್ಚು ನೋಡ್ತೀರ. 5 ತಾಸು ಹೋದ್ರಿ ಜಾಬ್ ಮಾಡೋರು ರೆಗ್ಯುಲರ್ 5 hours ಕೊಡಿ ಸಾರ್. ಜಾಬ್ ಮಾಡಿ ಬಂದ್ಮೇಲೆ ಓದಕ್ಕಾಗಲ್ಲ. 4 ಗಂಟೆಗೆ ಎದ್ದು ಬಿಡ್ರಿ ಬೆಸ್ಟ್. 4 ಗಂಟೆ ಅಥವಾ 3 ಗಂಟೆ 3:30 ಎಕ್ಸಾಮ್ ಹತ್ರ ಬಂದಂಗೆ 4 ಗಂಟೆಯಿಂದ ಓದ್ಬೋದು ನೀವು. ಅವ್ನು ಡೆಲ್ಲಿದಲ್ಲಿ ಓದ್ಬೇಕಾದ್ರೆ ಸರ್ ನನ್ನ ರೂಮ್ಮೇಟ್ ಜೊತೆ ಏನೋ ಕಿರಿಕಿ ಆದಾಗ ಅವನದೇ ತಪ್ಪಿದ್ರೆ ನಾನೇ ಸಾರಿ ಕೇಳ್ಕೊಂಡ್ಬಿಡ್ತೀನಿ ಸರ್. ನೀ ಯಾಕೆ ಕೇಳ್ತೀಯ ಅಂತಂದಾಗ ಸರ್ ನಾನು ಅವ್ನ ಜೊತೆ ಜಗಳ ಆಡಿದ್ರೆ ಫುಲ್ ಡೇ ನಂದು ಹಾಳಾಗುತ್ತೆ ಸರ್, ನನ್ನ ಸ್ಟಡಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಅದು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅವತ್ತು. ಹೌದಲ್ಲ, ಅವ್ನು ಡೆಲ್ಲಿದಲ್ಲಿ ಕ್ರಿಕೆಟ್ ನೋಡಿದ್ರಿ ನೀವು ಆಯ್ತಾ, ಎಲ್ಲರೂ ಒಳ್ಳೆ ಆಟಗಾರರೇ. KL ರಾಹುಲ್ ಚೆನ್ನಾಗಿ ಆಡ್ಲಿಲ್ಲ, ರೋಹಿತ್ ಶರ್ಮಾ ಅಷ್ಟ ಆಡ್ಲಿಲ್ಲ. ಸೊ ನೋಡಿ ಅವ್ರು ಬೆಸ್ಟ್ ಅವ್ರು ಆಡ್ತಾ ಇರ್ತಾರೆ. ಅದೇನ್ ಮಾಡೋದು, ಪ್ರೆಷರ್ ಇದ್ದಾಗ ಮೈಂಡ್ ಅಲ್ಲಿ ಏನ್ ಗೊತ್ತಾ, ಮೈಂಡ್ ಅಲ್ಲಿ ಆಟ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಮೈಂಡ್ ಅಲ್ಲಿ ಆಟ ಸ್ಟಾರ್ಟ್ ಇದ್ದಾಗ ಏನಾಗುತ್ತೆ, ಅಂದ್ರೆ ಕಾನ್ಸಂಟ್ರೇಷನ್ ಏನಾಗುತ್ತೆ. ಈಗ ನೋಡಿ ಒಂದು ಹಿಂಗ್ ಹೊಡೆಸ್ಟಿಗೆ ಒಂದ್ ಥಾಟ್ ಬಂದ್ ಹೋಯ್ತು ಅನ್ಕೊಳ್ಳಿ, ಡಿಸ್ಟರ್ಬ್ ಆದ. ಸೊ ಹಿಂಗ್ ಬ್ಯಾಟ್ ಇಟ್ಕೊಂಡಿರ್ತಾನೆ, ಇನ್ನೇನ್ ಆಡ್ಬೇಕು ಅಷ್ಟೊತ್ತಿಗೆ ಒಂದ್ ಥಾಟ್ ಬಂತು, ಥಾಟ್ ಎಳ್ಕೊಂಡು ಹೋಗ್ಬಿಡ್ತು ಅಂದ್ರೆ ಸೊ ಕಾನ್ಸಂಟ್ರೇಷನ್ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಪ್ರೆಸೆನ್ಸ್ ಆಫ್ ಮೈಂಡ್ ಬಹಳ ಇಂಪಾರ್ಟೆಂಟ್. ಸೊ ನಿಮ್ಗೆ ಸಜೆಸ್ಟ್ ಮಾಡೋದು ಏನಂದ್ರೆ, ನೀವು ಸುಮ್ನೆ ಬಿಟ್ರು ನಿಮ್ ನೆಗೆಟಿವ್ ಥಾಟ್ಸ್ ಬರ್ತವೆ, ಸುಮ್ನೆ ಬಿಟ್ರು ನೆಗೆಟಿವ್ ಥಾಟ್ಸ್ ಬರ್ತವೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಆ ಮೂಮೆಂಟ್ ಅಲ್ಲಿ ನಾನ್ ಇದ್ದಿದ್ರೆ ಓಕೆ. ಈಗ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಬೆಸ್ಟ್ ನಾನ್ ಬೆಸ್ಟ್ ಆಡ್ತೀನಿ ಇವತ್ತು, ನಾನು ಬೆಸ್ಟ್ ಆಡ್ತೀನಿ ಇವತ್ತು, ನಾನು ಬೆಸ್ಟ್ ಆಡ್ತೀನಿ ಇಷ್ಟೇ ಓಕೆ. ಸೊ ಯಾಕಂದ್ರೆ ಬೆಸ್ಟ್ ಒಳಗಿನ ಆಟ ನಡೆಯಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ನೀವ್ ಹೇಳಿಲ್ಲ ಅಂದ್ರೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಆಟ. ಸೊ ಅದಕ್ಕೆ ಏನ್ ಗೊತ್ತಾ, ಇವತ್ತು ನಾನು ಚೆನ್ನಾಗಿ 4 ಗಂಟೆ ಕ್ಲಾಸ್ ಇವತ್ತು ಚೆನ್ನಾಗಿ ನಾನು ಮಾಡ್ತೀನಿ, ಬೆಳಗ್ಗೆ ಓದಕ್ ಸ್ಟಾರ್ಟ್ ಮಾಡ್ತೀನಿ, ಇವತ್ತಿನ ದಿನ ನಾನು ಚೆನ್ನಾಗಿ ಯೂಸ್ ಮಾಡ್ತೀನಿ. ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ಬೇಡಿ, ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿದ್ರೆ ಒಳಗೆ ಆಟ ಸ್ಟಾರ್ಟ್ ಆಗುತ್ತೆ. ಓಕೆ ಸರಿ ಆಯ್ತ್ರಿ, ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು ಬಾಯ್ ಬಾಯ್.